ಹಲೋ ನಮಸ್ಕಾರ ನ್ಯೂಸ್ 18 ಕನ್ನಡದ ಡಿಜಿಟಲ್ ಕಾಂಟೆಂಟ್ಗೆ ಸ್ವಾಗತ. ನಾನ್ ಶರ್ಮಿತಾ ಶೆಟ್ಟಿ. ಸೆಲೆಬ್ರಿಟೀಸ್ ಅದರಲ್ಲೂ ಈ ಸಿನಿಮಾ ಫೀಲ್ಡ್ ಮಂದಿ ನೇಮು ಫೇಮ್ ಅನ್ನ ಗಳಿಸಿದ ಮೇಲೆ ಫೇಸ್ ವ್ಯಾಲ್ಯೂ ಅಂತ ಬಂದಾಗ ಸ್ಟಾರ್ಗಳ ಆದಂತ ಸಂದರ್ಭದಲ್ಲಿ ಜಾಹೀರಾತು ಕಂಪನಿಗಳು ಅವರನ್ನ ಹುಡುಕೊಂಡು ಬರುತ್ತೆ. ನಮ್ ಪ್ರಾಡಕ್ಟ್ ಬಗ್ಗೆ ನೀವು ಪ್ರಚಾರ ಮಾಡಿ ಅಥವಾ ಆಡ್ ಗಳನ್ನ ಕೊಡಿ ಅಂತ ಕೇಳ್ತಾರೆ. ಇದಕ್ಕೆ ಸಾಕಷ್ಟು ದುಡ್ಡು ಕೂಡ ನಟ ನಟಿಯರಿಗೆ ಸಿಗುತ್ತೆ. ಕೇವಲ ದುಡ್ಡಿನ ಆಸೆಗೆ ಬಿದ್ದು ಈ ರೀತಿ ಬೇಕಾಬಿಟ್ಟಿ ಪ್ರಾಡಕ್ಟ್ ಗಳನ್ನ ಜಾಹೀರಾತುಗಳನ್ನ ಮಾಡಕ್ ಹೋದ್ರೆ ಮುಂದಿನ ದಿನಗಳಲ್ಲಿ ಕಾನೂನು ರೀತಿಯಲ್ಲೂ ಅವರು ಸಂಕಷ್ಟಗಳನ್ನ ಫೇಸ್ ಮಾಡಬೇಕಾಗುತ್ತೆ ಅನ್ನುವಂತ ಸಾಕಷ್ಟು ಉದಾಹರಣೆಗಳನ್ನ ನಾವು ಆಲ್ರೆಡಿ ನೋಡಿದೀವಿ. ಫಾರ್ ಎಕ್ಸಾಂಪಲ್ ರೀಸೆಂಟ್ ಆಗಿ ನಾವು ನೋಡಿದ್ವಿ, ಈಗ ಆನ್ಲೈನ್ ಗೇಮಿಂಗ್ ಆಪ್ಗಳು ಅಥವಾ ಬೆಟ್ಟಿಂಗ್ ಆಪ್ಗಳನ್ನ ಪ್ರಮೋಟ್ ಮಾಡಿದಂತ ಹಿನ್ನೆಲೆಯಲ್ಲಿ ಸ್ಟಾರ್ ನಟ ನಟಿಯರಿಗೆ ಪೊಲೀಸರು ನೋಟಿಸ್ ಅನ್ನ ಕೊಟ್ಟಿದ್ರು, ವಿಚಾರಣೆಗೆ ಬನ್ನಿ ಅಂತ ಬುಲಾವನ್ನು ಕೊಟ್ಟಿದ್ರು. ಕೋರ್ಟ್ ಕೂಡ ಈ ಬಗ್ಗೆ ಕೆಲವೊಂದು ಸೂಚನೆಗಳನ್ನ ನಿರ್ದೇಶನಗಳನ್ನ ಕೊಟ್ಟಿತ್ತು. ಅಂದ್ರೆ ಸೌತ್ ಇಂಡಿಯಾದ ಸ್ಟಾರ್ಗಳಾಗಿರುವಂತಹ ಪ್ರಕಾಶ್ ರೈ ಇರ್ಬೋದು, ರಾಣಾ ದಗ್ಗುಬಾಟಿ ಇರ್ಬೋದು, ಹಾಗೇನೆ ಮಹೇಶ್ ಬಾಬು ಸೇರಿದಂತೆ ಅನೇಕ ನಟ ನಟಿಯರಿಗೆ ಈ ರೀತಿ ಆಪ್ಗಳನ್ನ ಪ್ರಮೋಟ್ ಮಾಡಿದಂತ ಹಿನ್ನೆಲೆಯಲ್ಲಿ ಅದು ಸಮಾಜದ ಮೇಲೆ ಅಥವಾ ಅವ್ರ ಅಭಿಮಾನಿಗಳ ಮೇಲೆ ಯಾವ ತರ ಕೆಟ್ಟ ಪರಿಣಾಮವನ್ನ ಬೀರಿದೆ ಅನ್ನೋ ಆಧಾರದ ಮೇಲೆ ಕಾನೂನು ಸಂಕಷ್ಟವನ್ನ ಈ ಸ್ಟಾರ್ಗಳು ಫೇಸ್ ಮಾಡಿದ್ರು. ಅಭಿಮಾನಿಗಳು ಅಥವಾ ಜನಸಾಮಾನ್ಯರು ಹೇಳೋದು ಕೇವಲ ದುಡ್ಡಿನ ಆಸೆಗೆ ಒಂದು ಫೇಸ್ ವ್ಯಾಲ್ಯೂ ಇದೆ ಅಂದ ತಕ್ಷಣ ಏನ್ ಪ್ರಾಡಕ್ಟ್ ಗಳನ್ನ ಪ್ರಮೋಟ್ ಮಾಡ್ತಾರೆ ಅಥವಾ ಯಾವ ಕಂಪನಿಗೆ ರಾಯಭಾರಿಗಳಾಗಿದ್ದಾರೆ ಅನ್ನೋ ಕುರಿತಂತೆನೂ ಸ್ಟಾರ್ಗಳು ಯೋಚನೆ ಮಾಡ್ಬೇಕಾಗುತ್ತೆ ಅನ್ನೋ ಚರ್ಚೆಗಳು ಇಂಥ ಪ್ರಕರಣಗಳು ಬಂದಾಗ ಹುಟ್ಕೊಳ್ತವೆ. ಸೊ ಈ ಬಗ್ಗೆ ನಾನ್ ಯಾಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಂದ್ರೆ, ಈ ಲಿಸ್ಟ್ಗೆ ಹೊಸದಾಗಿ ಈಗ ಸೇರ್ಪಡೆ ಆಗಿರೋರು ಬಾಲಿವುಡ್ ನ ಕಿಂಗ್ ಖಾನ್ ಶಾರುಖ್ ಖಾನ್ ಹಾಗೇನೆ ನಟಿ ದೀಪಿಕಾ ಪಡುಕೋಣೆ ಅವರು. ಇವರಿಬ್ಬರ ಮೇಲೆ ಈಗ ಕಂಪ್ಲೇಂಟ್ ಆಗಿದೆ, FIR ಕೂಡ ದಾಖಲಾಗಿದೆ. ಹಾಗಾದ್ರೆ ಅವರಿಬ್ಬರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರು, FIR ಎಲ್ಲಾಗಿದೆ, ಮುಂದಿನ ದಿನಗಳಲ್ಲಿ ಇವ್ರು ಯಾವ ತರ ಕಾನೂನು ಸಂಕಷ್ಟಗಳನ್ನ ಫೇಸ್ ಮಾಡಬೇಕು ಅನ್ನೋ ಕುರಿತಂತೆ ಈ ವಿಡಿಯೋದಲ್ಲಿ ನಾನು ಇನ್ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಅನ್ನ ನಿಮ್ಗೆ ಕೊಡ್ತಾ ಹೋಗ್ತೀನಿ. ರಾಜಸ್ಥಾನ ಮೂಲದ ವ್ಯಕ್ತಿ ಕೀರ್ತಿ ಸಿಂಗ್ ಅನ್ನೋರು 2022ರಲ್ಲಿ ಹರಿಯಾಣದಲ್ಲಿ ಹುಂಡಾಯಿ ಕಂಪನಿಯ ಅಲ್ಕಜರ್ ಕಾರನ್ನ ಖರೀದಿ ಮಾಡಿರ್ತಾರೆ 24 ಲಕ್ಷ ಕೊಟ್ಟು. ನೀವೇ ಯೋಚನೆ ಮಾಡಿ, ಕಾರ್ ಖರೀದಿ ಮಾಡುವಂತ ಸಂದರ್ಭದಲ್ಲಿ ಮಿಡಲ್ ಕ್ಲಾಸ್ ನ ಜನ ತುಂಬಾ ಯೋಚನೆ ಮಾಡ್ತಾರೆ, ನಮಗೆ ಬೇಕಾದಂತ ಫೀಚರ್ಸ್ ಆ ಕಾರಲ್ಲಿ ಇರುತ್ತಾ ಇಲ್ವಾ, ರಿವ್ಯೂಸ್ ಏನಿದೆ ಗೂಗಲ್ ಅಲ್ಲಿ ಯೂಟ್ಯೂಬ್ ನಲ್ಲಿ ಹೀಗೆ ಚೆಕ್ ಮಾಡ್ತಾರೆ. ಸಾಕಷ್ಟು ಜನರಿಂದ ಒಪಿನಿಯನ್ ಅನ್ನು ಕೂಡ ಪಡ್ಕೊಳ್ತಾರೆ. ಈ ಕಾರ್ ಬಗ್ಗೆ ಕೀರ್ತಿ ಸಿಂಗ್ಗೆ ಒಳ್ಳೆ ರಿವ್ಯೂ ಸಿಕ್ಕಿರುತ್ತೆ, ಆ ನಿಟ್ಟಿನಲ್ಲಿ ಅವರು ಕಾರನ್ನ ಖರೀದಿ ಮಾಡಿರ್ತಾರೆ. ಕಾರ್ ಖರೀದಿ ಆದ ಸ್ವಲ್ಪ ದಿನದಲ್ಲೇ ಕೆಲವೊಂದು ತಾಂತ್ರಿಕ ದೋಷಗಳು ಆ ಕಾರಲ್ಲಿ ಕಂಡು ಬರುತ್ತೆ. ಹಾಗಾಗಿ ಈ ಕಾರ್ ಸರಿ ಇಲ್ಲ, ನನಗೆ ಈ ಕಾರನ್ನ ಎಕ್ಸ್ಚೇಂಜ್ ಮಾಡಿಕೊಡಿ ಅಂತ ಹೇಳಿ ಇವರು ಶೋರೂಮ್ ನ ಸಿಬ್ಬಂದಿಗೆ ಕೇಳ್ಕೊಳ್ತಾರೆ. ಅವರಿಗೆ ಪಾಸಿಟಿವ್ ಆಗಿ ಅಲ್ಲಿ ಯಾವುದೇ ರೆಸ್ಪಾನ್ಸ್ ಸಿಗೋದಿಲ್ಲ. ಸ್ವಲ್ಪ ದಿನ ವೇಟ್ ಮಾಡಿ ನೋಡ್ತಾರೆ, ಆದ್ರೂ ಏನು ರೆಸ್ಪಾನ್ಸ್ ಬರೋದಿಲ್ಲ. ಆಗ ಅವರು ಮತ್ತೆ ಕೇಳ್ಕೊಳ್ತಾರೆ, ನೋಡಿ ಈ ಕಾರ್ ಸರಿ ಇಲ್ಲ, ನನಗೆ ಎಕ್ಸ್ಚೇಂಜ್ ಮಾಡಿಕೊಡಿ, ಇಲ್ಲ ಅಂದ್ರೆ ನಾನು ಕೊಟ್ಟಿರುವಂತ 24 ಲಕ್ಷ ಹಣ ಏನಿದೆ ಅದನ್ನ ನನಗೆ ವಾಪಸ್ ಕೊಟ್ಬಿಡಿ, ಈ ಕಾರು ಬೇಡ, ನಿಮ್ ಸವಾಸನು ಬೇಡ, ನನ್ನ ದುಡ್ಡು ನನಗೆ ಕೊಟ್ಬಿಡಿ ಅಂತ ಕೇಳ್ತಾರೆ. ಆಗ್ಲೂ ಕಂಪನಿ ಕಡೆಯಿಂದ ಸಿಬ್ಬಂದಿ ಕಡೆಯಿಂದ ಯಾವುದೇ ಪಾಸಿಟಿವ್ ರೆಸ್ಪಾನ್ಸ್ ಅವ್ರಿಗೆ ಬರೋದಿಲ್ಲ. ಸಹಜವಾಗೇ ಸಿಟ್ಟು ಬರುತ್ತೆ. ಇಷ್ಟೆಲ್ಲ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ನಂದೇನು ತಪ್ಪಿಲ್ಲ, ತಪ್ಪಿರೋದು ಸಿಬ್ಬಂದಿದು, ಜೊತೆಗೆ ಫಾಲ್ಟ್ ಇರೋದು ಕಾರ್ನಲ್ಲಿ, ಇವ್ರು ಯಾಕೆ ಎಕ್ಸ್ಚೇಂಜ್ ಮಾಡ್ಕೊಡ್ತಿಲ್ಲ ಅಂತ ಸಿಟ್ಟಾಗಿ ಕಾನೂನು ರೀತಿಯಲ್ಲಿ ಹೋರಾಟಕ್ಕೆ ಮುಂದಾಗ್ತಾರೆ. ಹಾಗಾಗಿ ಕೀರ್ತಿ ಸಿಂಗ್ ಆಗಸ್ಟ್ 25ನೇ ತಾರೀಕು ಮಥುರಾ ಗೇಟ್ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಅನ್ನ ಕೊಡ್ತಾರೆ. ಕಂಪನಿಯ 4 ಜನ ಸಿಬ್ಬಂದಿ ಹಾಗೇನೆ ಈ ಕಾರನ್ನ ಪ್ರಮೋಟ್ ಮಾಡಿದಂತ ಜಾಹೀರಾತುಗಳಲ್ಲಿ ಕಾಣಿಸ್ಕೊಂಡಂತ ಶಾರುಖ್ ಖಾನ್ ಹಾಗೇನೆ ದೀಪಿಕಾ ಪಡುಕೋಣೆ ಮೇಲೆ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ. ಒಟ್ಟು 6 ಜನರ ಮೇಲೆ ಕೀರ್ತಿ ಸಿಂಗ್ ಅವರು ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ. ಆ ಕಂಪ್ಲೇಂಟ್ ಆಧರಿಸಿ ಪೊಲೀಸರು ಈಗ FIR ಕೂಡ ದಾಖಲು ಮಾಡ್ಕೊಂಡಿದ್ದಾರೆ. ಹಾಗಾದ್ರೆ ಈ ಬಗ್ಗೆ ನಮ್ಮ ದೇಶದ ಕಾನೂನು ಏನ್ ಹೇಳುತ್ತೆ? ಕಾನೂನಿನ ಪ್ರಕಾರ ಒಂದು ಕಂಪನಿ ರಾಯಭಾರಿಗಳಾದಂತ ಸಂದರ್ಭದಲ್ಲಿ ಅದನ್ನ ಪ್ರಾಡಕ್ಟ್ ಗಳನ್ನ ಪ್ರಮೋಟ್ ಮಾಡಿದಾಗ, ಕಂಪನಿ ಪರವಾಗಿ ರಾಯಭಾರಿ ಆದಾಗ ಆ ಪ್ರಾಡಕ್ಟ್ ಅಲ್ಲಿ ಏನಾದ್ರೂ ದೋಷ ಕಂಡು ಬಂದ್ರೆ, ದೋಷಪೂರಿತವಾಗಿದ್ರೆ ಆ ಪ್ರಾಡಕ್ಟ್ ಅನ್ನ ಯಾರು ಪ್ರಮೋಟ್ ಮಾಡಿರ್ತಾರೆ ಅವರು ಅದಕ್ಕೆ ಸಂಪೂರ್ಣವಾಗಿ ಹೊಣೆಗಾರರಾಗಿರ್ತಾರೆ ಅಥವಾ ಜವಾಬ್ದಾರಿಯನ್ನ ಹೊರಬೇಕು ಅಂತ ಹೇಳಿ ಕಾನೂನೇ ಹೇಳೋದ್ರಿಂದ ಈ ಅಂಶದ ಆಧಾರದ ಮೇಲೆನೆ ಕೀರ್ತಿ ಸಿಂಗ್ ಅವರು ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ. ನೋಡೋಣ ಮುಂದಿನ ದಿನಗಳಲ್ಲಿ ಪೊಲೀಸರು ದೀಪಿಕಾ ಪಡುಕೋಣೆ ಹಾಗೇನೆ ಶಾರುಖ್ ಖಾನ್ ಅವರನ್ನ ವಿಚಾರಣೆಗೆ ಕರೆಸ್ತಾರಾ, ಯಾವ ರೀತಿ ಕಾನೂನು ಸಂಕಷ್ಟಗಳನ್ನ ಇವರು ಫೇಸ್ ಮಾಡಬೇಕಾಗತ್ತೆ ಅಂತ ಹೇಳಿ. ನ್ಯೂಸ್ 18 ಕನ್ನಡ ನಾವು ಎಲ್ಲ ಡಿಜಿಟಲ್ ಮೀಡಿಯಾ ಪ್ಲಾಟ್ಫಾರ್ಮ್ ನಲ್ಲೂ ಲಭ್ಯವಿದ್ದೀವಿ. ನಮ್ಮನ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.